ನಮಸ್ಕರಿಸುತ್ತಾ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರ ಪಾದಗಳಿಗೆ ಅರ್ಪಿಸುತ್ತಾ ಈ ವೇದಿಕೆ ಮೇಲೆ ಎಲ್ಲ ಸ್ವಾಮೀಜಿಗಳಿಗೂ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ವಂದಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಅಭೂತವಾದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳೆದ 25 ವರ್ಷಗಳ ಹಿಂದೆ ನಾನು ಕೂಲಿ ಕೆಲಸ ಮಾಡಬೇಕಾದ್ರೆ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಸ್ವಾಮೀಜಿಯವರು ಅಲ್ಲಿ ಬಂದು ನಮಗೆಲ್ಲ ಕೆಲಸ ನೋಡೋ ಕೆಲಸ ಮಾಡೋದ್ರ ಜೊತೆಗೆ ನಮಗೆಲ್ಲ ಮಾರ್ಗದರ್ಶನ ನೀಡ್ತಿದ್ರು. ಚೆನ್ನಾಗಿ ಕೆಲಸ ಮಾಡಬೇಕಪ್ಪ, ಹುಷಾರಾಗೆಲ್ಲ ಕೆಲಸ ಮಾಡಬೇಕು ನೀವು ಅಂತ. ಮತ್ತು ಇಲ್ಲಿ ಮಕ್ಕಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೂಡ ಅದಕ್ಕಿಂತ ಇಂಚೆ ಮಧ್ಯಾಹ್ನ ಯಾವಾಗಾಗುತ್ತಪ್ಪ ಅಂತ ಕಾಯ್ತಿದ್ವಿ. ಮುದ್ದೆ ಕೆಂಪು ಚಟ್ನಿ ಉಣ್ಣೋದಕ್ಕೆ ಸ್ವಾಮಿಗಳು ಮರ್ತು ಬಿಟ್ಟಿದ್ದಾರೆ. ಹಿಂದೆ PT ಪರಮೇಶ್ವರ ನಾಯ್ಕ ಅವರು ಕಾರ್ಮಿಕ ಸಚಿವರಾದಾಗ ನಾನು ರಂಗಮಂದಿರದಲ್ಲಿ ನಮ್ಮ ಒಂದು ಸಂಘದ ನೇತೃತ್ವದಲ್ಲಿ ನಮ್ಮ ಸ್ವಾಮಿಗಳು ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸಿ ಕಾರ್ಮಿಕರಿಗೆ ಒಂದು ಇದನ್ನು ನಮ್ಮ ಸ್ವಾಮಿಗಳು ಒಂದು ಮಾರ್ಗದರ್ಶನ ನೀಡಿದರು. ಅದನ್ನು ಕೂಡ ಇವತ್ತು ಮರೆಯೋಂಗಿಲ್ಲ. ನಾವಿವತ್ತು ಒಂಥರ ಇವತ್ತು ನಿಜವಾಗ್ಲೂ ಸುಳ್ಳಲ್ಲ, ಈ ಸಭಾಂಗಣ ಪ್ರತಿ ವರ್ಷ ಅದು ಹೇಳಬಾರ್ದು, ಕಾಲಿಡಕ್ಕೆ ಜಾಗ ಇರ್ತಿರಲಿಲ್ಲ. ಇವತ್ತು ನಮಗೆ ಒಂಥರ ದುಃಖ ಮತ್ತು ಬೇಸರ ಕೂಡ ಇವತ್ತು ಆಗ್ತಾಯಿದೆ. ಯಾಕಂತಂದರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಅದನ್ನು ಹೇಳಕ್ಕೆ ನಾವೆಲ್ಲೋ ಹಿಂದೆ ನಿಂತ್ಕೊಂಡು ಎಷ್ಟೋ ವರ್ಷಗಳ ಕಾಲ ಹಿಂದೆ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಾವು ಯಾವತ್ತು ಬರ್ತೀವಿ ಅನ್ನೋದನ್ನು ನಾವು ಸುಮ್ಮನೆ ಅಂದ್ಕೊಂಡು ಹೋಗ್ತಿದ್ವಿ. ಸ್ವಾಮಿಗಳು ನಮ್ಮನ್ನು ಕರೆದು ಇವತ್ತು ಇಲ್ಲಿ ಕುಂದಿರಿಸಿ ನಮಗೆ ಇಂಥ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ ಅಂತ ನನಗೂ ಕೂಡ ಮನಸ್ಸು ಅಂದ್ಕೊಂಡಿರಲಿಲ್ಲ. ನಮ್ಮ ಸ್ವಾಮಿಗಳು ನಮ್ಮನ್ನು ಗುರುತಿಸಿಬಿಟ್ಟು ಇವತ್ತು ಇಲ್ಲಿ ಕರೆದು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಮಠ ತುಂಬ ಇನ್ನೂ ಹೇಳ್ಬಾರ್ದು, ಅಷ್ಟರ ಮಟ್ಟಿಗೆ ಇರಬೇಕು ಮಠ ಅಂತಂದರೆ ನಮ್ಮ ಮಠ ನಾವೆಲ್ಲ ಹೆಚ್ಚಿನದಾಗಿ ಸಾಕಾರ ಮಾಡಿ ಈ ಒಂದು ಮಠದ ಏಳಿಗೆಗಾಗಿ ನಾವು ದುಡಿಯೋಣ ಅಂತ ಹೇಳ್ತಾ ಈ ಒಂದೆರಡು ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಬಸವಲಿಂಗಾಯ ನಮಃ. ಶ್ರೀಮಠದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೈ ಕುಮಾರ್ ಇವರಿಗೆ ಎಲ್ಲರ ಪರವಾಗಿ ಶರಣಾರ್ಥಿಗಳು. ಈಗ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಗೌರವ ಉಪಸ್ಥಿತರಾದ ಶ್ರೀ SK ಕುಮಾರಸ್ವಾಮಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಮನವಿ. ಶ್ರೀ ಗುರು ಬಸವಲಿಂಗಾಯ ನಮಃ.